ಇದೇ ತರ ನಾವು ಮಾರ್ಕೆಟಿಂದ ಯಾಟೆ ಮೀನು ಕನ್ನಡದಲ್ಲಿ ಅಂತ ಹೇಳ್ತಾರೆ ಇದಕ್ಕೆ. ಪ್ರಯೋಜನ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆಗಿ ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಅಲ್ಹಮ್ದುಲಿಲ್ಲಾ. ಸುಮಾರು ದಿನ ಆಯಿತು ವ್ಲಾಗ್ ಮಾಡೇ ಇಲ್ಲ. ಇವತ್ತು ಫ್ರೆಶ್ ಆಗಿ ಬೆಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಫ್ರೈಡೆ ಅಲ್ವಾ ಫ್ರೆಂಡ್ಸ್, ಇವತ್ತು ಫ್ರೈಡೆ ಅಲ್ವಾ, ಹಾಗೆ ಸೊ ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ. ಸೊ ಮಾರ್ಕೆಟಲ್ಲಿ ಫಿಶ್ ತೊಗೊಳ್ಳುವ ಅಂತ ಹೇಳಿ, ಯಾವ ಫಿಶ್ ಯಾವುದೆಲ್ಲ ಉಂಟಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ಮಾರ್ಕೆಟ್ ಹತ್ತಿರ. ಹಾಗೆ ನೋಡಬೇಕು, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಬೇಕು. ಬನ್ನಿ ನೋಡುವ ಇವತ್ತಿನ ಮಾರ್ಕೆಟ್ ಹೇಗಿದೆ ಅಂತ ಹೇಳಿ. ಫ್ರೆಂಡ್ಸ್, ಇಲ್ಲಿ ವೆದರ್ ನೋಡಿ ಹೇಗಿದೆ ಅಂತ. ಗಂಟೆಗೆ ಯಾರು ಉಂಟು ಫ್ರೆಂಡ್ಸ್ ನೋಡಿ, ನಾವು ಮಾರ್ಕೆಟಿಂದ ಯಾಟೆ ಮೀನು ಕನ್ನಡದಲ್ಲಿ ಅಂತ ಹೇಳ್ತಾರೆ ಇದಕ್ಕೆ, ಗೊತ್ತಿಲ್ಲ. ನಮ್ಮದ್ರಲ್ಲಿ ಯಾಟೆ ಮೀನು ಮತ್ತೆ ಬಂಗುಡೆ ತಗೊಂಡು ಬಂದ್ವಿ. ಕ್ಲೀನ್ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಬಂಗುಡೆ ಸಾರು. ಜಿಮ್ಮಿ ಫ್ರೆಂಡ್ಸ್ ನೋಡಿ, ನಮ್ಮದು ಮೀನು ಸಾರಿಗೆ ಮಸಾಲೆ ಬಾಯ್ಲ್ ಆಗ್ತಾ ಉಂಟು. ಬಂಗುಡೆ ಸಾರು ಫ್ರೆಂಡ್ಸ್, ಬಂಗುಡೆ ಸಾರು ನೋಡಿ. ಇದಕ್ಕೆ ನಾನು ಇವಾಗ ಮಾರ್ಕೆಟಿಂದ ಮ್ಯಾಂಗೋ ತಂದಿದ್ದೆ, ಅಂದರೆ ಮಾವಿನಕಾಯಿ ತಂದಿದ್ದೆ, ಅಂದರೆ ಮಾವಿನಕಾಯಿ ತಂದಿದ್ದೆ ನೋಡಿ. ತೋತಪರಿ ಏನೋ ಸಿಕ್ಕಿತ್ತು. ನಮ್ಮ ಅತ್ತೆಗೆ ಉಂಟಲ್ಲ, ಅದಿಲ್ಲದಿದ್ದರೆ ಆಗೋದೇ ಇಲ್ಲ. ಅಂದರೆ ಅವರಿಗೆ ತುಂಬ ಇಷ್ಟ ಮಾವಿನಕಾಯಿ ಎಲ್ಲ ತೆಗಿಬೇಕಂತ ಹೇಳ್ತಿದ್ರು ಹೋಗುವಾಗನೇ. ನೋಡುವಾಗ ಸಿಕ್ಕಿತ್ತು ನೋಡಿ, ಇದಕ್ಕೆ ಹಾಕಿದ್ದೇನೆ. ಸಾರಿಗೆ ಒಳ್ಳೆದಾಗ್ತದೆ ಮಾತ್ರ. ನೋಡಬೇಕು ಇವತ್ತಿನ ಮೀನು ಸಾರು ಹೇಗೆ ಆಗ್ತದೆ ಗೊತ್ತು. ಫ್ರೆಂಡ್ಸ್, ಬಾಯ್ಲ್ ಆಯಿತು. ಇವಾಗ ನಾನು ಫಿಶ್ ಹಾಕ್ತಾ ಇದ್ದೇನೆ ನೋಡಿ. ಬಂಗುಡೆ ಫ್ರೆಂಡ್ಸ್ ನೋಡಿ, ನಮ್ಮದು ಮೀನು ಸಾರು ರೆಡಿ ಆಯಿತು. ಮೀನು ಹಾಕಿದ ಮೇಲೆ ಬಾಯ್ಲ್ ಆಯಿತು ನೋಡಿ. ನಾನು ಫಿಶ್ ತೋರಿಸ್ತೀನಿ. ಫಿಶ್ ಆಲ್ರೆಡಿ ಪುಚ್ಚ ಆಗಿದೆ. ಅದು ಇನ್ನು ಜಾಸ್ತಿ ಸೌಟ್ ಹಾಕಿದ್ರೆ ಉಂಟಲ್ಲ, ಫುಲ್ಲು ಇದಾಗ್ತದೆ. ಓಕೆ, ತೋರಿಸ್ತೀನಿ ನೋಡಿ. ಎಸ್, ಇಲ್ಲಿ ನೋಡಿ ನಮ್ಮದು ಬಂಗುಡೆ ಫಿಶ್ ನೋಡಿ. ಐಲೆ ಮೀನು ನೋಡಿ, ಮಸಾಲ ಒಳ್ಳೆದುಂಟು ಮೀನು. ಹಾಗೆ ಸಾರು ಕೂಡ ಒಳ್ಳೆಯದಾಗಿದೆ, ತುಂಬಾ ಟೇಸ್ಟಿಯಾಗಿದೆ ನೋಡಿ. ಓಕೆ ಫ್ರೆಂಡ್ಸ್, ನಾವು ಮಾರ್ಕೆಟಿಗೆಲ್ಲ ಹೋಗಿ ಬಂದ್ವಿ. ಆಫ್ಟರ್ ಲಾಂಗ್ ಟೈಮ್ ಆಯಿತು ನಾನು ವೀಡಿಯೋ ಮಾಡದೆ. ಲಾಂಗ್ ಟೈಮ್ ಅಂದರೆ ಒಂದು 4-5 ಡೇಸ್ ಆಯಿತು. ನಿನ್ನೆ ಬಂದುಬಿಟ್ಟು ನನ್ನ ಮಗಳಿದ್ದು ವ್ಲಾಗ್ ಹಾಕಿದೆ. ಆ್ಯಕ್ಚುಲಿ ಅವಳು ಅದು ಆ ಥರ ವೀಡಿಯೋ ಮಾಡಿಬಿಟ್ಟು 2 ಡೇಸ್ ಆಗಿತ್ತು. ಅವಳದ್ದು ಅವಸ್ಥೆ ಕೇಳಿದರೆ ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್. ಅವಳು ವೀಡಿಯೋ ಮಾಡಿದ್ದು ಮಸಾಲ ಒಳ್ಳೆ ಮಾಡಿದ್ದಾಳೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಇನ್ನು ನೆಕ್ಸ್ಟ್ ವರ್ಷನ್ ನಿಂದು ಅವಳು, ಅಂದರೆ ನೀನು ಇನ್ನು ಯೂಟ್ಯೂಬ್ ಮಾಡಿದರೆ ಪರವಾಗಿಲ್ಲ, ಅವಳಿನ್ನು ಕಂಟಿನ್ಯೂ ಮಾಡ್ತಾಳೆ ಅಂತ ಹೇಳ್ತಿದ್ರು.
ಮಾಷಲ್ಲ ಇರಲಿ, ಅವಳೊಬ್ಬಳೇ ಮಾಡಿದ. ಆ್ಯಕ್ಚುಲಿ ನಾನು ಅವತ್ತಿರಲಿಲ್ಲ, ನಾ ಮೊಬೈಲ್ ಮನೆಯಲ್ಲಿ ಬಿಟ್ಟು ನನಗೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು ಟೌನಿಗೆ. ಸೊ ನಾನು ಹಾಗೆ ಮೊಬೈಲ್ ಮನೆಯಲ್ಲಿ ಬಿಟ್ಟು ಹೋಗಿದ್ದೆ. ಆವಾಗ ಇವಳು ನಮ್ಮ ರೂಮಲ್ಲಿ ಮಾಡಿದ್ದದು ವಿಡಿಯೋ. ಮಾಷಲ್ಲ ಒಳ್ಳೆ ರೀತಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹಾಕಿದೆ. ಅಂದರೆ 6 ಮಿನಿಟ್ಸ್ ಮಾಡಿದ್ಲು, ಬಟ್ ನಾನು ಸ್ವಲ್ಪ ಕಟ್ ಮಾಡಿ 3 ಮಿನಿಟ್ಸ್ ಮಾಡಿ ಹಾಕಿದ್ದು, ಅದು ಶಾರ್ಟ್ಸಲ್ಲಿ ಹಾಕಿಬಿಟ್ಟಿದ್ದು. ಓಕೆ ಫ್ರೆಂಡ್ಸ್, ಹಾಗೆ ಮಾರ್ಕೆಟಿಗೆಲ್ಲ ಹೋಗಿ ಬಂದ್ವಿ. ಫಿಶ್ ಎಲ್ಲ ತೊಗೊಂಡು, ಫಿಶ್ ಸಾರು ಕೂಡ ರೆಡಿ ಆಯಿತು. ಇನ್ನೇನು ಊಟ ಮಾಡೋದಷ್ಟೇ ಬಾಕಿ. ಮಗ ಇದ್ದಾನಲ್ಲ ರುಹೈಲ್, ಅವನಿದ್ದು LKG ಮತ್ತು UKGಗೆ ಇದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡಿದರು. ಅವತ್ತೊಂದಿನ ನಾನು ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೆಗೆದಿಟ್ಟಿದ್ದೆ. ಬಟ್ ನನಗೆ ವ್ಲಾಗ್ ಮಾಡೋದಾದರೆ ಒಂದು ಮಿನಿಮಮ್ 6 ಮಿನಿಟ್ಸ್ ವೀಡಿಯೋ ಆದರೂ ಬೇಕು. ಸೊ ಹಾಗಾಗಿ ನಾನು ಅದು ಅಪ್ಲೋಡ್ ಮಾಡಿರಲಿಲ್ಲ. ಅಂದರೆ ಮತ್ತೆ ಮಾಡುವ ಅಂತ ಹೇಳಿ ಅದು ಹಾಗೇ ಬಿಟ್ಟುಬಿಟ್ಟೆ. ಇನ್ಶಾಲ್ಲ ಇದರದ ಎಂಡಲ್ಲಿ ನಾನು ಆ ವ್ಲಾಗ್ ಹಾಕ್ತೀನಿ. ಸಣ್ಣ ಕ್ಲಿಪ್ ಮಾಡಿದ್ದೇನೆ, ಜಾಸ್ತಿ ಇಲ್ಲ. ಅಂದರೆ ಜಾಸ್ತಿ ಫಂಕ್ಷನ್ ಇರಲಿಲ್ಲ. ನಮಗೆ 10 o'clock ಹೋಗಲಿಕ್ಕಿತ್ತು. 10 11 o'clock 1 hour ಆ್ಯಂಡ್ 1.5 hour ಅಷ್ಟೇ ಇದ್ದಿದ್ದು ಪ್ರೋಗ್ರಾಮ್. ಸಣ್ಣದಾಗಿ ಮಾಡಿದರು. ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಬರಲಿಕ್ಕೆ ಇತ್ತು, ಪೇರೆಂಟ್ಸಿಗೆ ಕೂಡ ಹೋಗಲಿಕ್ಕಿತ್ತು. ಸೊ ಹಾಗಾಗಿ ನಾನು, ನನ್ನ ಹಸ್ಬೆಂಡು ಮತ್ತು ಗ್ರ್ಯಾಂಡ್ ಮದರ್ ಬಂದಿದ್ದರು. ಅಂದರೆ ನಮ್ಮ ಅತ್ತೆ ಬಂದಿದ್ದರು, ಮಾವ ಬರಲಿಲ್ಲ. ಸೊ ಹಾಗಾಗಿ ನಾವು 3ವರೆಗೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ರಾಯಲ್ ಕ್ಲಾಸಲ್ಲಿ. ಅಂದರೆ ಎಲ್ಲ ಮಕ್ಕಳಿಗಿಲ್ಲ, ಸ್ವಲ್ಪ ಮಕ್ಕಳಿಗೆ ಮಾಡಿದ್ರು ಅಷ್ಟೇ. 1-2 ಪ್ರೋಗ್ರಾಮ್ ಇತ್ತು ಅವ್ರದ್ದು ಡ್ಯಾನ್ಸ್. LKG ಮತ್ತು UKG 2-3 ಏನೋ ಇತ್ತು ಕಾಣಬೇಕು ಫಂಕ್ಷನ್. ಮತ್ತು ದೊಡ್ಡವರು ಸ್ವಲ್ಪ ವೆಲ್ಕಮ್ ಡ್ಯಾನ್ಸ್ ಮಾಡಿದರು, ದೊಡ್ಡ ಸ್ಟೂಡೆಂಟ್. ಹಾಗೆಲ್ಲ ಇತ್ತು ಫ್ರೆಂಡ್ಸ್. ಅದು ನಾನು ಲಾಸ್ಟ್ ಎಂಡಲ್ಲಿ ಹಾಕ್ತೀನಿ. ನಾನು ಅಂದ್ಕೊಂಡೆ ಗೇಮ್ಸ್ ಎಲ್ಲ ತುಂಬ ಇಡ್ತಾರೆ ಅಂತ ಅಂದ್ಕೊಂಡೆ, ಫುಲ್ ಗೌಜಿ ಇರ್ಬೋದು ಅಂತ. ಬಟ್ ಅವರು ಸಿಂಪಲಲ್ಲಿ ಮಾಡಿ ಮುಗಿಸಿದ್ರು. ಸೊ 2 ಗೇಮ್ಸ್ ಮಾಡಿದ್ದು, ಅದು ಕೂತ್ಕೊಂಡಲ್ಲ ಅಷ್ಟೇ. ಮತ್ತು ಸ್ವಲ್ಪ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಸ್ವಲ್ಪ ಡ್ಯಾನ್ಸ್ ಜೋಶ್ ಬರಲಿ ಅಂತ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು. ಎಲ್ಲರೂ ಕೂಡಿ ಡ್ಯಾನ್ಸ್ ಮಾಡಿದರು. ಎಷ್ಟು ಅವರ ಒಂದು ಡ್ಯಾನ್ಸಲ್ಲಿ ಉಂಟಲ್ಲ, ನಾವು ಅಂದ್ಕೊಂಡ್ವಿ ನಾವು ಏಜಾದಾಗ ಇಷ್ಟು ಡ್ಯಾನ್ಸ್ ಮಾಡ್ತೀವ ಇಲ್ವಾ ಅಂತ ಅಂದ್ಕೊಂಡೆ. ಅಷ್ಟು ಒಳ್ಳೆ ಡ್ಯಾನ್ಸ್ ಮಾಡಿದರು ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ. ತುಂಬಾ ಚೆಂದ ಮಾಡಿದರು. ಅದು ಕೂಡ ಉಂಟು. ನಾನು ಅದೆಲ್ಲ ಸ್ವಲ್ಪ ಕ್ಲಿಪ್ ಮಾಡಿದ್ದೇನೆ. ನನಗೆ ಜಾಸ್ತಿ ಕ್ಲಿಪ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಅದೊಂದು ಮಾಮೂಲಿ. ಅದು ಐಫೋನಲ್ಲಿ ನನಗೆ ಒಂದು ದೊಡ್ಡ ಪ್ರಾಬ್ಲಮ್ ಸ್ಟೋರೇಜ್ ಫ್ರೆಂಡ್ಸ್. ನನಗೆ ಅಂದರೆ ಬೇರೆಯವರಿಗೆಲ್ಲ ಗೊತ್ತಿಲ್ಲ, ಬಟ್ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಸ್ಟೋರೇಜ್ ಇದ್ದು. ನನಗೆ ಅಂದರೆ ವೀಡಿಯೋ ಮಾಡಬೇಕಲ್ಲ, ಒಳ್ಳೆ ಮೂಮೆಂಟ್ ತೆಗೆಯುವಾಗ ಸ್ಟೋರೇಜ್ ಬಂದುಬಿಡ್ತದೆ. ಅದಕ್ಕೋಸ್ಕರ ನಾನು ಸೆಲೆಕ್ಟೆಡ್ ಮಾತ್ರ ವೀಡಿಯೋಸ್ ಮಾಡೋದು, ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆಲ್ಲ ಮಾಡಿದ್ದೇನೆ ನೋಡಿ, ಲಾಸ್ಟಿಗೆ ಹಾಕ್ತೇನೆ ಕ್ಲಿಪ್. ಹಾಗೆ ನನ್ನ ಚಾನಲ್ಗೆ ಎಲ್ಲ ಯಾರೆಲ್ಲ ಹೊಸ ವ್ಯೂವರ್ಸ್ ಇದ್ದಾರೆ, ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ದಾರೆ, ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. Go
ಮೊಮ್ಮಕ್ಕಳ ಫೋಟೋ ಇದೆ ಮ್ಯಾಮ್ ಹೆಲ್ಪ್ ಮಾಡ್ತೀರಾ